ಅವರಿಗೆ 2-3 ಬಾರಿ ಫೋನ್ ಹಚ್ಚಿದ್ದೇನೆ. ಅದಾದಮೇಲೆ MP ಅವರಿಗೆ ಫೋನ್ ಹಚ್ಚಿದ್ದೇನೆ. MP ಅವರ ಫೋನ್ ಹತ್ತಲಿಲ್ಲ. ಪ್ರಿಯಾಂಕಾ ಖರ್ಗೆ ಅವರ ಫೋನು ರಿಂಗ್ ಆದರೂ ಕೂಡ ಅವರು ಎತ್ತುವಂಥ ಪ್ರಯತ್ನ ಮಾಡಲಿಲ್ಲ. ಅದಾದಮೇಲೆ ಮಾನ್ಯ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ಗೆ ನಾನು ಫೋನ್ ಮಾಡಿದೆ. ಅವರು ಫೋನನ್ನು ರಿಸೀವ್ ಮಾಡಿಬಿಟ್ಟು ರೈತರ ಎದುರುಗಡೆ ಸ್ಪೀಕರಲ್ಲಿ ಹಾಕಿ ಅವ್ರಿಗೆ ಮಾತಾಡಿಸಿದ್ದೇನೆ. ಶ್ಯಾಮ್ ಪ್ರಕಾಶ್ ಪಾಟೀಲ್ರು ಹೇಳಿದರು, ನಾನು ಅರ್ಜೆಂಟಾಗಿ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇರೋದರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ಅದು ನಮ್ಮ ಗಮನಕ್ಕೆ ಬಂದಿದೆ, ಕಾನೂನಿನ ತೊಂದರೆಗಳಿದ್ದಾವೆ. ಆದರೂ ನೀವು ಹೇಳ್ತಾ ಇದ್ದೀರಾ 2-3 ದಿನಗಳಲ್ಲಿ ಸಭೆಯನ್ನು ಮಾಡಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇದನ್ನು ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಇಲ್ಲಿವರೆಗೂ ಯಾವುದೇ ಬೆಳವಣಿಗೆ ಆಗಿಲ್ಲ. ಅದಕ್ಕೆ ನಾನು ಹೇಳ್ತೇನೆ, ಇನ್ನೊಮ್ಮೆ ಕೂಡ ಮತ್ತೆ ಹೇಳ್ತೇನೆ, ನೀವೇ ಕ್ರೆಡಿಟ್ ತಗೊಳ್ಳಿ. ಈ ಒಂದು ಹೋರಾಟ ನಿಲ್ಲಲಿ, ರೈತರಿಗೆ ನ್ಯಾಯ ಸಿಗಲಿ, ನನ್ನ ವಿನಂತಿ ಇದೆ. ಕಾರ್ಖಾನೆ ಕಡೆಗೂ ಇಲ್ಲ, ಸರ್ಕಾರದ ಕಡೆಗೂ ಇಲ್ಲ. ಸರ್ಕಾರ ಕೆಲವು ಕಂಡೀಷನ್ಗಳನ್ನು ಹಾಕಿ ಹೊಸದಾಗಿ ಪ್ರಾರಂಭ ಮಾಡುವಂಥ ಕಾರ್ಖಾನೆಗಳಿಗೆ ರಿಲ್ಯಾಕ್ಸೇಷನ್ ಕೊಡ್ಬೋದು, 1 ವರ್ಷ 2 ವರ್ಷ. ಹೈಕೋರ್ಟ್ ಕೂಡ ಅದನ್ನೇ ಹೇಳಿದೆ. ಆದರೆ ಇಲ್ಲಿ ಪರಿಸರ ಸಚಿವರು ತಮ್ಮ ವೈಯಕ್ತಿಕ ದ್ವೇಷಕ್ಕೋಸ್ಕರ, ರಾಜಕೀಯಕ್ಕೋಸ್ಕರ ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಇದು ಕಾರ್ಖಾನೆ ವಿರುದ್ಧದ ದ್ವೇಷ ಅಂತ ನಾವು ಬಯಸೋದಿಲ್ಲ, ನಾವು ತಿಳ್ಕೊಳ್ಳೋದಿಲ್ಲ. ಇದು ರೈತರ ವಿರುದ್ಧದ ದ್ವೇಷ. ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿ ನಡ್ಕೊಳ್ತಾ ಇರುವಂಥ ಮರಣ ಶಾಸನ ಇದು. ಅದಕ್ಕೆ ಇದನ್ನು ತಕ್ಷಣ ಅವ್ರು ವಾಪಸ್ ತಗೋಬೇಕು ಅಂತ ನಾವು ಆಗ್ರಹ ಮಾಡ್ತೇವೆ. ಬಿಜೆಪಿ ನಾಯಕರದೇ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆ ಫ್ಯಾಕ್ಟರಿಗಳಿದಾವೆ ಸರ್, ಅಲ್ಲೆಲ್ಲೂ ಇಲ್ಲದ ದ್ವೇಷ ರಾಜಕಾರಣ ಇಲ್ಲೇ ಯಾಕೆ? ಅದಕ್ಕೆ ನಾವು ಹೇಳಿದಿವಲ್ಲ, ಇವತ್ತು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅದನ್ನು ಖಂಡ್ರೆ ಅವರೇ ಅದಕ್ಕೆ ವಿವರಿಸಬೇಕು. ಆ ಖಂಡ್ರೆ ಅವರ ಮಾತಿಗೆ ಬೆಲೆ ಕೊಟ್ಟು ಕೂತಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರಿಸಬೇಕು. ಮತ್ತು ಕಲಬುರಗಿ ಜಿಲ್ಲೆಯ ಅನ್ಯಾಯವನ್ನು ಸಹಿಸಿಕೊಂಡು ಸುಮ್ಮನೆ ಕೂತಿರುವಂಥ ಕಲಬುರಗಿ ಜಿಲ್ಲೆಯ ಸಂಸದರು, ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಇಲ್ಲಿರುವಂಥ ಸಚಿವರು ಅವರು ಉತ್ತರಿಸಬೇಕು. ಇದರಿಂದ ಅನ್ಯಾಯ ಆಗ್ತಾ ಇರುವಂಥ ಕಲಬುರಗಿ ಜಿಲ್ಲೆಯ ರೈತರಿಗೆ ಹೊರತಾಗಿ ಬೇರೆ ಅವರಿಗೆ ಅಲ್ಲ. ಅದಕ್ಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಾನು ಮತ್ತೂ ಹೇಳಿದ್ದೇನೆ, ಇದ್ರ ಎಲ್ಲ ಕ್ರೆಡಿಟ್ ತಗೊಳ್ಳಪ್ಪ, ನಾನು ನಿಮ್ಮ ಪಾದ ಹಿಡಿದು ಕೇಳ್ಕೊಳ್ತೀನಿ. ಬೇಕಿದ್ರೆ ಕೇನ್ ಅಲೋಕೇಟೆಡ್ ಅನ್ನು ಮಾಡಿದ್ದಾರೆ, ಶುಗರ್ ಕೇನ್ ಅಲೋಕೇಟೆಡ್ ಮಾಡಿದ್ದಾರೆ. ಬೇರೆ ಬೇರೆ ಇಂಡಸ್ಟ್ರಿಗಳವರು ಇಲ್ಲಿನ ಕಬ್ಬನ್ನು ನುರಿಸಲಿಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ. ಆದರೆ ರೈತ ಮುಖಂಡರು ಇದನ್ನು ಸಾರಾಸಗಟಾಗಿ ತಿರಸ್ಕರಿಸಿದ್ದಾರೆ. ಕಣ್ಣೊರಿಸುವ ತಂತ್ರವಾಗಿ ತರಾತುರಿಯಲ್ಲಿ ಕೇನ್ ಅಲಾಟ್ಮೆಂಟ್ ಮಾಡಿರುವಂಥದ್ದು ಸರಿಯಲ್ಲ. ಯಾವುದೇ ರೈತ ಮುಖಂಡರಿಗೂ ಕರೆದಿಲ್ಲ, ಚರ್ಚೆಗಳನ್ನು ಮಾಡಿಲ್ಲ. ಇವತ್ತು ಇತರ ಬೀದರ್ ಸೇರಿದಂತೆ ಕಲಬುರಗಿ ಬೀದರ್ನಲ್ಲಿ ಇರುವಂಥ ಇತರ ಸಕ್ಕರೆ ಕಾರ್ಖಾನೆಗಳು ಯಾವುದೂ ಕೂಡ ರೈತರಿಗೆ 2650 ರೂಪಾಯಿ ಬೆಲೆಯನ್ನು ಕೊಡ್ತಾ ಇಲ್ಲ, ಸಮಯಕ್ಕೆ ಸರಿಯಾಗಿ ಕಟಾವು ಮಾಡ್ತಾ ಇಲ್ಲ. ಹಾಗೆ ಕಬ್ಬಿನ ಹಣವನ್ನು 2-3 ವರ್ಷಗಳ ಕಾಲ ಕೊಡದೇನೆ ಸತಾಯಿಸ್ತಾ ಇದ್ದಾವೆ. ಹಾಗಾಗಿ ಇತರ ಯಾವುದೇ ಕಾರ್ಖಾನೆಗಳನ್ನು ನಂಬಿ ಕಬ್ಬು ಹಾಕಿಲ್ಲ. ಸಿದ್ಧಸಿರಿ ಇಥಿನಾಲ್ ಕಂಪನಿಯನ್ನು ನಂಬಿ ರೈತರು ಇವತ್ತು ಇಲ್ಲಿ ಕಬ್ಬನ್ನು ಬೆಳೆದಿದ್ದಾರೆ. ಹಾಗಾಗಿ ಸಿದ್ಧಸಿರಿ ಇಥಿನಾಲ್ ಕಂಪನಿಯನ್ನೇ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ರೈತರ ಅಳಲಿದೆ. ರಾಜಕೀಯವನ್ನು ಬದಿಗೊತ್ತಿ ಪಕ್ಷಾತೀತವಾಗಿ ಇದನ್ನು ಪರಿಹಾರ ಮಾಡಲಿಕ್ಕೆ ಮುಂದೆ ಬರಬೇಕು ಅಂತೇಳಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು, ಮಾನ್ಯ ರಾಧಾಕೃಷ್ಣ ಖರ್ಗೆ ಅವರು, ಅದರ ಜೊತೆಗೆ ಮಾನ್ಯ ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು, ಇವರಲ್ಲಿ ನಾನು ವಿನಂತಿ ಮಾಡ್ತೇನೆ. ಇದು ಕಲಬುರಗಿ ರೈತರ ಒಂದು ಗೋಳಿದೆ. ಈ ಗೋಳು ನೀವು 3 ಜನ ಮನಸ್ಸು ಮಾಡಿದರೆ, ತ್ರಿಮೂರ್ತಿಗಳು ನೀವು ಮನಸ್ಸು ಮಾಡಿದರೆ ಇದು ಯಾವುದು ದೊಡ್ಡದಲ್ಲ. ಯಾವ ಕಾರಣಕ್ಕೆ ನೀವು ಸುಮ್ಮನೆ ಕೂತಿದ್ದೀರಿ ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಸುಮ್ಮನೆ ಕೂತ್ರೆ ಮುಂದೊಂದು ದಿನ ದೊಡ್ಡ ಬೆಲೆಯನ್ನು ತೆರಬೇಕಾಗ್ತದೆ. ಇನ್ನಾದರೂ ಎಚ್ಚರಿಕೆಗೊಳ್ಳಬೇಕು. ಇದರಲ್ಲಿ ಮಾನ್ಯ AICC ಅಧ್ಯಕ್ಷರು ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿ ಮುಖ್ಯಮಂತ್ರಿಗೆ ತಿಳಿ ಹೇಳುವಂಥ ಕೆಲಸ ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಈಗ ನಮ್ಮ ನಿಯೋಗ ಜಿಲ್ಲಾಧಿಕಾರಿಗಳಿಗೆ ಭೇಟಿಗೆ ಹೊರಟಿದೆ. ಆ ಭೇಟಿಗೆ ಹೋಗಿ ನಮ್ಮೆಲ್ಲ ಮನವಿಗಳನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮಂತ್ರಿಗಳಿಗೆ, ಸರ್ಕಾರಕ್ಕೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ. ಇನ್ನು 3-4 ದಿನಗಳಲ್ಲಿ
ಈ ಒಂದು ಸ್ಪಂದನೆ ಸಿಗದೇ ಇದ್ದರೆ ಚಿಂಚೋಳಿಯಲ್ಲಿ ಒಂದು ದೊಡ್ಡ ಮಟ್ಟದ ರೈತರ ಸಭೆಯನ್ನು ಕರೆದು ಮುಂದಿನ ಹೋರಾಟಕ್ಕೆ ಅಣಿಯಾಗ್ತೇವೆ ಮತ್ತು ಮುಂದಿನ ಹೋರಾಟಕ್ಕೆ ಅಣಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ರೆ ದೊಡ್ಡ ಬೆಲೆ ಸರ್ಕಾರ ತೆರಬೇಕಾಗುತ್ತೆ ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಅಲ್ಲ, ನಿಮ್ ಕಬ್ಬು ಅರಿಯೋದು ಇಂಪಾರ್ಟೆಂಟಾ, ಹೋರಾಟ ಇಂಪಾರ್ಟೆಂಟಾ? ಈಗ ರೈತರಿಗೆ ಬೇಕಾಗಿರೋದು ಕಬ್ಬು ಅರಿಬೇಕು ಅಷ್ಟೇ. ಹೌದು, ಅದು ಎಲ್ಲೇ ಆದ್ರೂ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಜಿಲ್ಲಾಡಳಿತ ಇವತ್ತು ನಮಗೆ ಗ್ಯಾರಂಟಿ ಕೊಡಬೇಕು. 2650 ಬೆಲೆ ಕೊಡ್ತೀವಿ, 15 ದಿನದಲ್ಲಿ ಎಲ್ಲ ಕಬ್ಬನ್ನು ಕಟಾವು ಮಾಡ್ಕೊಂಡು ತೊಗೊಂಡು ಹೋಗ್ತೀವಿ. ಯಾವುದೇ ಕಾರ್ಖಾನೆಗಳು ಹತ್ತಿರದಲ್ಲಿ ಇರುವಂಥ ಸಕ್ಕರೆ ಕಾರ್ಖಾನೆಗಳು ಮಾತ್ರ ಬೇಗ ಕಬ್ಬನ್ನು ಕಟಾವು ಮಾಡ್ತದೆ. ಈಗ ಇದು ಚಿಂಚೋಳಿ ದೂರ ಅಂತ ತಿಳಿದ್ಬಿಟ್ಟು ತಡ ಮಾಡಿ ತೊಗೊಂಡು ಹೋದರೆ ಅದರಲ್ಲಿ ಶುಗರ್ ಕಡಿಮೆ ಇದೆ, ಶುಗರ್ ಅಂತ ಹೇಳ್ಬಿಟ್ಟು ಹಣವನ್ನು ಕೂಡ ಕಡಿಮೆ ಕೊಡ್ತಾರೆ, ವೇಟು ಕಡಿಮೆ ಬರ್ತದೆ. ಕಬ್ಬು ಒಣಗಿದ ಮೇಲೆ ಕಟ್ ಮಾಡಿದರೆ ಯಾವ ಪುರುಷಾರ್ಥಕ್ಕೆ? ಮತ್ತು ನಾವು ನೋಡಿದ್ದೀವಿ, ಹಿಂದೆ ಕೊಟ್ಟಿರುವಂಥ ಕಬ್ಬಿನ ಏನು ಹಣ ಇದೆ ಇವತ್ತಿಗೂ ಇನ್ನೂ ರೈತರಿಗೆ ಹಾಕಿಲ್ಲ. ಬೀದರ್, ಕಲಬುರಗಿನಲ್ಲಿರುವಂಥ, ಯಾದಗಿರಿನಲ್ಲಿರುವಂಥ ಇತರ ಸಕ್ಕರೆ ಕಾರ್ಖಾನೆಗಳು. ಹಾಗಾಗಿ ಯಾರು ಗ್ಯಾರಂಟಿ ತಗೊಳ್ತಾರೆ? 15 ದಿನದಲ್ಲಿ ಅವರಿಗೆ ದುಡ್ಡು ಕೊಡಿಸ್ಬೋದಾ ಸರ್ಕಾರ? 2650 ರೂಪಾಯಿ ಬೆಲೆ ಕೊಡಿಸ್ತಾರಾ? ಇವತ್ತು ನಾನು ಕೇಳ್ತೇನೆ. ಮತ್ತು ತಕ್ಷಣಕ್ಕೆ ಕಟಾವಿಗೆ ಆರ್ಡರ್ ಆಗಬೇಕು. ಇದು ಆಗುತ್ತಾ? ಇದು ಆಗೋದಿಲ್ಲ. ಇದು ಕೇವಲ ಅವೈಜ್ಞಾನಿಕವಾಗಿ ಈ ಕೇನ್ ಏರಿಯಾ ಅಲಾಟ್ಮೆಂಟ್ ಮಾಡಿದ್ದಾರೆ ತರಾತುರಿಯಲ್ಲಿ. ಇದು ಜನರ ಕಣ್ಣು ಒರೆಸಲಿಕ್ಕೆ. ಇದನ್ನು ನಾವು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾವುದೇ ಜನಪ್ರತಿನಿಧಿಗಳಿಗಾಗಲಿ ರೈತ ಮುಖಂಡರಿಗಾಗಲಿ ಕರೆಯದೇನೆ ಇವತ್ತು ಯಾವ ಕಾರಣಕ್ಕೆ ಈ ಕೇನ್ ಅಲಾಟ್ಮೆಂಟ್ ಮಾಡಿದಾರೋ ನಮ್ಗೆ ಗೊತ್ತಿಲ್ಲ. ಇದರಿಂದ ಶಾಶ್ವತವಾದಂಥ ಪರಿಹಾರ ಆಗೋದಿಲ್ಲ. ಶಾಶ್ವತ ಪರಿಹಾರ ಆಗಬೇಕು. ರೈತರು ಸಾವಿನಂಚಿನಲ್ಲಿದ್ದಾರೆ, ವಿಷ ತಗೊಳ್ಳಕ್ಕೂ ಸಿದ್ಧರಾಗಿದ್ದಾರೆ. ಲಾಠಿ ಏಟು, ಬೂಟಿನೇಟಿಗೂ ತಯಾರಿದ್ದಾರೆ. ಅದಕ್ಕೆ ದಯವಿಟ್ಟು ಆಸ್ಪದ ಕೊಡಬೇಡಿ. ರೈತರ ಒಂದು ನೋವಿಗೆ ಸ್ಪಂದಿಸಬೇಕು. ಇಲ್ಲಿವರೆಗೂ ಮಳೆ ಹಾನಿಯ ಹಣ ಒಬ್ಬ ರೈತನಿಗೆ 1 ರೂಪಾಯಿ ಕೊಡ್ಲಿಕ್ಕೆ ಆಗಲಿಲ್ಲ ಸರ್ಕಾರಕ್ಕೆ. ದೊಡ್ಡ ದೊಡ್ಡ ಭಾಷಣ, ಕೇವಲ ಸುಳ್ಳುಗಳ ಮೇಲೆ ಇವರು ಸರ್ಕಾರವನ್ನು ನಡೆಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದ. ಅದಕ್ಕೆ ನಾನು ದಯವಿಟ್ಟು ರೈತರ ಪರವಾಗಿ ವಿನಂತಿ ಮಾಡ್ತೇನೆ, ಇಲ್ಲಿ ಪಕ್ಷ ಭೇದ ಎಲ್ಲವನ್ನು ಮರೆತು ಇದರ ಕ್ರೆಡಿಟ್ ಯಾರು ಬೇಕಾದರೂ ತಗೊಳ್ಳಿ. MP ಅವರಾದರೂ ತಗೊಳ್ಳಿ, ಮಂತ್ರಿ ಯಾರಾದರೂ ತಗೊಳ್ಳಿ, ಮುಖ್ಯಮಂತ್ರಿನಾದರೂ ತಗೊಳ್ಳಿ. ದಯವಿಟ್ಟು ರೈತರ ನೆರವಿಗೆ ಬರ್ರಿ, ಕೈ ಜೋಡಿಸಿ ವಿನಂತಿ ಮಾಡ್ತೀವಿ. ಇದರಲ್ಲಿ ರಾಜಕೀಯ ಅನ್ನೋದಿಲ್ಲೇ ಇಲ್ಲ. ನೀವು ಹೋಗಿ ನೋಡ್ಬೇಕು, ಚಿಂಚೋಳಿನಲ್ಲಿ ಜನರ ಇವತ್ತು ಸಾವಿನಂಚಿಗೆ ಬಂದಿದ್ದಾರೆ. ಊಟ ನೀರು ಬಿಡ್ಲಿಕ್ಕೆ ತಯಾರಿದ್ದಾರೆ ಈಗ. ಹಂಗಾಗಿ ದಯವಿಟ್ಟು ನಾವು ವಿನಂತಿ ಮಾಡ್ತೇವೆ, ನಾವು ಹೇಳಿರುವಂಥ ಎಲ್ಲ ವಿಷಯಗಳು ಸರ್ಕಾರದ ಗಮನಕ್ಕೆ ತಗೊಂಡು ಬರ್ತಾ ಇದ್ದೀವಿ. ಇದರ ಮುಂದೆ ಸರ್ಕಾರ ಇನ್ನೂ ಕೂಡ ಕಣ್ಣು ತೆರೆದು ನೋಡ್ದೇನೆ ಎಚ್ಚೆತ್ತುಕೊಳ್ಳದೇ ಇದ್ದರೆ ಅನಾಹುತಗಳಾಗ್ತವೆ ಅನ್ನೋಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ.